It's not a joke. ಸ್ನೇಹಿತರೆ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ರಿ? ಸುಮಾರು ದಿನ ಆದಮೇಲೆ ನಾನು ಲಾಗ್ ಮಾಡ್ತಿದ್ದೆ. ಎಂಥ ಲಾಗ್ ಮಾಡಲ ಅಂದ್ಕೊಂಡು ಹೇಳಿ ಆಲ್ರೆಡಿ ಕೆಲವರಿಗೆ ವಿಷಯ ಗೊತ್ತಿತ್ತು, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದಪ್ಪರಿಗೆ ಹೇಳ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಿದ್ದ, ಸುಬ್ಬ ಅಂದ್ಕೊಂಡು. ಅವನ ಹೆಸರು ಸುಬ್ಬ, ನನ್ನ ಹೆಸರು ಸುಬ್ಬ. ಎಲ್ಲರೂ ಒಟ್ಟಿಗೆ ಓದ್ತಿದ್ದಿತ್ತು, ತುಂಬ ಕ್ಲೋಸ್ ಫ್ರೆಂಡ್ ಅವನ. ರೀಸೆಂಟ್ಲಿ ಒಂದೂವರೆ ತಿಂಗಳ ಹಿಂದೆ ಇಲ್ಲೇ ಒಂದು ಆಕ್ಸಿಡೆಂಟ್ ಆಯ್ತು ಲೋಕಲಿ. ಅರ್ಧ ಗಂಟೆ ಮುಂಚೆ ನಮ್ಮ ಜೊತೆಗೆ ಇರ್ತಾ, ಅರ್ಧ ಗಂಟೆ ಆದಮೇಲೆ ಆಕ್ಸಿಡೆಂಟಲ್ಲಿ ಡೆತ್ ಇರ್ತಾ. ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲ, ಹಂಗೋಸ್ಕರ ಅದನ್ನು ಪಟ್ಟ ಮರುಗೆ ಆಗ್ತಾಯಿಲ್ಲ ನಮಗೆ ಯಾರಿಗ್ಯಾರು. ವಿಷಯ ಅಂತಂದೇಳಿ ಹೇಳ್ರೆ ಇದೆ. ಇದಕ್ಕೋಸ್ಕರ ಲಾಗ್ ಮಾಡಲಿಲ್ಲ, ಎಂತ ಮಾಡೋಕ್ಕೂ ಮನಸ್ಸಿಲ್ಲ. ಲಾಗ್, ರೀಲ್ಸ್ ಆಗಲಿ ಎಂಥದ್ದು ಮಾಡಲಿಲ್ಲ. ಇನ್ಸ್ಟಾಗ್ರಾಮಿಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮೆಸೇಜ್ ಮಾಡ್ತಾಯಿದ್ರು, ರೀಲ್ಸ್ ಆಗ್ತಾಯಿಲ್ಲ ಅಂದ್ಕೊಂಡು. ಕೆಲವರಿಗೆ ರಿಪ್ಲೈ ಮಾಡಿದೆ, ಕೆಲವರಿಗೆ ಮಾಡಲಿಲ್ಲ. ಮಾಡ್ತಿದ್ದವರಿಗೆ ಸಾರಿ. ಆದರೆ ಇವತ್ತಿಗೆ ಸುಮಾರು ಒಂದೂವರೆ ತಿಂಗಳಾಯ್ತು. ಈಗ ನೆಕ್ಸ್ಟ್ 15ನೇ ತಾರೀಕು ಬಂದರೆ 2 ತಿಂಗಳಾಗ್ತು ಅವ ನಮ್ಮನ್ನೆಲ್ಲ ಬಿಟ್ಟು ಹೋಗಿ. ನಂದು ಪ್ರೀವಿಯಸ್ ವೀಡಿಯೋದಲ್ಲಿ ಲಾಗ್ಸಲ್ಲೂ ಅವ್ನು ಇದ್ದ ಸುಬ್ಬ ಅಂದ್ಕೊಂಡು. ಆ ಮರ ಹತ್ತಿ ಬಂಡಕ್ಕೆ ಹೋಯ್ತಿತ್ತಲ್ಲ, ಆ ಲಾಗ್ಸ್ ಆಗಿದ್ದ. ಕಡೆಗೆ ಅದೇ ಆರೆಂಜ್ ಕಲರ್ KTM RC ಸೇಮ್ ನಂತರದ್ದು 200. ಅವನು ಸಿಕ್ಕಾಪಟ್ಟೆ ಬೇಜಾರುತ್ತೆ ಅನ್ಸ್ಕೊಂಡ್ರೆ. ಒಟ್ಟಿಗೆ ಇದ್ದಾನಲ್ಲ, ಅಂದರೆ ರಿಲೇಷನ್ಸ್ಗಿಂತ ನಾವು ಫ್ರೆಂಡ್ಸ್ ಅಂದಿದ ತಕ್ಷಣ ಜಾಸ್ತಿ ಅವನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡಿರ್ತು. ನಮ್ಮೊಟ್ಟಿಗೆ ಇಲ್ಲ ಅಂದಿದ ತಕ್ಷಣ ಒಂಥರ ಏನೋ ಫೀಲ್ ಆಯಿತು. ಫಸ್ಟಿಗೆ ಅಷ್ಟು ಅವ್ರ ಮನೆಯವ್ರನ್ನ ಸಮಾಧಾನ ಮಾಡೋಕ್ಕಾರು ನಾವು ಯಾರು ಒಂದು ಸ್ವಲ್ಪ ಧೈರ್ಯ ತಗೊಂಡಿರ್ತಿತ್ತು. ಅದು ಈಗೀಗ ಸಿಕ್ಕಾಪಟ್ಟೆ ನೆನಪಾತಿದ್ದ. ನಿಮ್ಗೆ ಆ್ಯಕ್ಚುಲಿ ಈಗ ಗೊತ್ತಾಗಿರುತ್ತೆ ಏನಂದೇಳಿ ಹೇಳ್ರೆ, ಟೈಟಲ್ ತಮ್ಮನೆಲ್ಲ ಎಲ್ಲ ನೀವು ಕಂಡ್ಕೊಂಡೇ ಬಂದಿರಿ. ಅದು ನೋಡ್ದಂಗೆ ಹೌದು, ವಿಷಯ ಹೌದು. ಅಂತೇಳಿ ಎಂತಂದೇಳಿ ಹೇಳ್ರೆ, ರಾಕಿನ ಕೊಡೋ ಟೈಮ್ ಬಂದಿತ್ತು. ಕೊಡೋಕ್ಕಾಗ ಮಾಡಿದೆ, ಲೈಫ್ ಟೈಮ್ ಇಟ್ಕೊಂಡು ಮಾಡಿದೆ. ಇಲ್ಲ ಇದ್ದ ರಾಕಿ ಲೈಫ್ ಟೈಮ್ ಇಟ್ಕೊಂಡು ಅವನ್ನ ಅನ್ಕೊಂಡಿದ್ದೆ ಆಯಿತು. ಬಟ್ ಈ ಒಂದು ಇನ್ಸಿಡೆಂಟ್ ಆದಾಗಿಂದ ನನಗೆ ಎಂದಕ್ಕೂ ಮೂಡಿಲ್ಲ, ಇಂಟ್ರೆಸ್ಟ್ ಇಲ್ಲ. ಮೇಯ್ನಾಗಿ ಎಂತ ಮಾತಾಡೋದು ಗೊತ್ತಿಲ್ಲ. ಅದೇ ವ್ಲಾಗ್ ಮಾಡಿ ಅಂದರೆ ನೀವು ನನ್ನ 0 ಸಬ್ಸ್ಕ್ರೈಬರಿಂದ ಇಷ್ಟವರೆಗೂ ಸಬ್ಸ್ಕ್ರೈಬರ್ ತಗೊಂಡು ಬಂದಿರಿ. 960 ಸಮಥಿಂಗ್ ಸಬ್ಸ್ಕ್ರೈಬರ್ ಆಯ್ತು ಮಧ್ಯಾಹ್ನ ಕಮೆಂಟಿಗೆ. ಅಷ್ಟು ಸಬ್ಸ್ಕ್ರೈಬರ್ ತಂದಿರಿ. ಮತ್ತು ನಿಮಗೆ ಲಾಗ್ಸ್ ಏನೋ ಒಂದು ಕಂಟೆಂಟ್ ಕೊಡ್ತಿದ್ದೆ ಅಂದ್ಕೊಂಡು ಹೇಳಿ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿರ್ತೀರಿ. ಈಗ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಸರಿಯಾತಿಲ್ಲ. ಅದಕ್ಕೋಸ್ಕರ ನಾನು ಲಾಗ್ಸ್ನ ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ಆ ಇನ್ಸಿಡೆಂಟ್ ಆದಾಗಿಂದ ನನಗೆ ಗಾಡಿ ಓಡಿಸ್ಲಿಕ್ಕೆ ಆಗ್ತಿಲ್ಲ. ಅಂದರೆ ಒಂಥರ ಸ್ವಲ್ಪ ಸ್ಪೀಡ್ ಆಪ್ಕೂ ಆಗ್ತಿಲ್ಲ. ಸ್ವಲ್ಪ ಅಂದರೆ 40-50 ಮೇಲೆ ಆಪ್ಕೂ ಗಾಡಿ. ಒಂಥರ ಏನೋ ಯಾರು ಅಡ್ಡು ಬಂದರು ಮೊದಲು ತಪ್ಸ್ಕೊಂಡು ಹೋಗ್ತಿತ್ತಲ್ಲ. ಈಗ ನಾನೇ ತಪ್ಪು ಮಾಡ್ತಿದ್ದೇನೋ, ನಾನೇ ಅವ್ರು ಸರಿ ಹೋಗ್ತಿದ್ದೆ, ನಾನೇ ಇದು ಮಾಡ್ತಿದ್ದೇನೋ ಅನ್ಸುತ್ತೆ. ಒಂಥರ ಏನೇನೋ ಫೀಲ್ ಶುರುವಾಯ್ತು. ಆದರೆ ಗಾಡಿ ಓಡಿಸು ಸಿಕ್ಕಾಪಟ್ಟಿ ಹೆದರಿಕೆ ಆಗ್ತಿತ್ತು ಇವಾಗ. ಮತ್ತೆಂತಂದೇಳಿ ಹೇಳ್ರೆ ಅದಕ್ಕೋಸ್ಕರ ಅದೇ ರೀಸನ್ಗೋಸ್ಕರ ರಾಕಿನ ನಮ್ಗೆ ಗುರ್ತಿಪ್ಪರಿಗೆ ಒಬ್ಬರಿಗೆ ನನಗಿಂತ ಒಳ್ಳೆ ಅನ್ಕೊಂಡಿರ್ತೆ. ಅವ್ರನ್ನ ಹಂಗೆ ಅನ್ಕಂತೆ. ರಾಕಿನ ಒಳ್ಳೆ ಮಾಡಿ ಕಣ್ಕೊಂಡ್ರೆ ಸಾಕು ಅವರಿಗೆ ರಾಕಿನ ಕೊಡ್ತಿದ್ದೆ ನಾನು. ಅಂದರೆ ಅದೇ ಮೊನ್ನೆ DV ಬ್ರೋದು ಒಂದು ಲಾಗ್ ನೋಡಿದೆ. ಅದ್ರಾಗೆ ಅವ್ರದ್ದು ರಾಕಿ ಅದನ್ನು ಸೇಲ್ ಮಾಡ್ರೆ. ಅಷ್ಟೊತ್ತಿಗೆ ಅವ್ರು ಹೇಳಿರಾಯ್ತು, ಯಾವುದು ವಸ್ತು ಆಯ್ಲಿ ಇಲ್ಲ ಇನ್ನೊಂದು ಆಯ್ಲಿ ಜಾಸ್ತಿ ಹಚ್ಕೊಂಬ್ಕೋಯ್ಬೇಡಿ ನೀವು. ಯಾಕಂದರೆ ಒಂದಲ್ಲ ಒಂದಿನ ಅದು ನಮ್ಮನ್ನು ಬಿಟ್ಟೋಪತಿ ಸಿಕ್ಕಾಪಟ್ಟಿ ಬೇಜಾರಾಯ್ತು ನಮಗೆ. ಅದಕ್ಕೋಸ್ಕರ ಯಾವುದಕ್ಕೂ ತುಂಬ ಅಟ್ಯಾಚ್ಡ್ ಆಗಿರಬೇಡಿ. ನನಗೆ ರಾಕಿನ ನಾನು ಇದುವರೆಗೂ ತಗೊಂಡದ್ದು ಬೈಕಾಗೆ, ಕಾರಾಗೆ, ಬೈಕಾಗಿರ್ಬೋದು, ಕಾರಾಗಿರ್ಬೋದು. ನಾನು ಜಾಸ್ತಿ ಹೆಚ್ಕೊಂಡೋದಂದೇಳಿ ಅಂದರೆ ರಾಕಿನ ಸಿಕ್ಕಾಪಟ್ಟಿ ಹೆಚ್ಕೊಂಡಿದ್ದೆ. ಆಯ್ತಲ್ಲ, ಬೇಜಾರಾಗ್ತಿರ್ಬೋದು. ಸಿಲಿ ಆಗಿ ಮಾತಾಡ್ತಿದ್ದೆ ಅನ್ಕಣಿ, ತೊಂದರೆ ಇಲ್ಲ, ಅಡ್ಡಿಲ್ಲ. ನಾನು ಇಪ್ಪುದೇ ಹೇಳ್ತಿದ್ದೆ. ನಂಗೆ ಬೇಜಾರಾದಾಗ ಎಂಥವ್ರು ನಾನು ರಾಕಿ ಇಬ್ಬರೇ ಎಲ್ಲರೂ ಹೋಗ್ತಿದ್ದಿರ್ಬೋಕೆ. ಹಿಂಗೆ ಗಾಡಿ ತಗೊಂಡೆ ಹೋಗ್ತಿದ್ದೆ ನಾನು. ಜೊತೆಗೆ ಎಲ್ಲ ಟೈಮಲ್ಲೂ ನಾನು ಒಟ್ಟಿಗಿದ್ದ. ಈಗ ಲಾಸ್ಟಿಗೆ ನಾನು ಬಿಟ್ಟು ಹೋತ ಅಂಬತ್ತಿಗೆ ಒಂಥರ ಈಗ ತಾರೆ ಕೊಡಲೇಬೇಕಾದ ಸಂದರ್ಭ ಬಂದಿದೆ. ಅದಕ್ಕೆ ಹೇಳಿದ್ರೆ ನನ್ನ ಗಾಡಿ ಇಟ್ಟೆ ಸುಮಾರು ಒಂದು 2-3 ವಾರ ಮೇಲೆ ಆಯ್ತು. ಈಗ ಮನೇಲಿ ಇಟ್ಟೆ ಒಂಥರ ಯೂಸ್ ಆಗ್ತಾಯಿಲ್ಲ, ಗಾಡಿನೂ ಯೂಸ್ ಆಗ್ತಿಲ್ಲ. ಇಟ್ಟಲ್ಲೇ ನಿಂತಿತ್ತು. ನಾವು ಓಡಿಸ್ರೆ ಮಾತ್ರ ಅದು ಆಪುದಲ್ಲ. ಹೆಲ್ಮೆಟ್ಟು ಹಾಕೊಂಡಿದ್ದು ಆಯ್ತು. ಹೆಲ್ಮೆಟ್ ಹಾಕೊಂಡ್ರು ಆಕ್ಸಿಡೆಂಟ್ ಆಯಿತು. ಅದೆಲ್ಲ ಸುಮ್ಮನೆ ಹೇಳುವುದು ಹೌದು. ನಮ್ಮ ಸೇಫ್ಟಿ ನಾವು ಇರ್ಕಿತ್ತಾರೆ. ಸೇಫ್ಟಿಯಲ್ಲಿ ಇದ್ದರೂ ನೋಡಿ, ಈಗ ಸೇಫ್ಟಿಯಲ್ಲಿ ಇದ್ರೂ ಹಿಂಗಾಯಿತು, ಡೆತ್ ಆಯಿತು.
ಅರ್ಥ ಮಾಡೋಕ್ಕಾಗ್ತಿಲ್ಲ. ಅವ್ನು ಹಾಕಿದ್ದು ವೇಗ ಹೆಲ್ಮೆಟ್. ನಾನು ಯಾವ ಹೆಲ್ಮೆಟನ್ನು ಇಲ್ಲೇ ಮೆನ್ಷನ್ ಮಾಡಿ ದೂರಕ್ಕೆ ನನಗೆ ಮನಸ್ಸಿಲ್ಲ. ಆದರೆ ನನ್ನ ಫ್ರೆಂಡ್ ಒಬ್ಬ ಹೋದ ಅಂಬು ಇದರಲ್ಲಿ ನಿಮ್ಗೆ ಯಾರಿಗೂ ಹಿಂಗೆ ಆಗ ಅನ್ಕೊಂಡು ಹೇಳ್ತಿದ್ದೆ. ಪ್ಲೀಸ್ ಆ ವೇಗ ಹೆಲ್ಮೆಟ್, ಆ ವೇಗ ಬೋಲ್ಟ್ ಅದು ಹೆಲ್ಮೆಟ್ ಇತ್ತು, ಆ ಹೆಲ್ಮೆಟ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಬೇರೆ ಯಾವುದಾದ್ರು ನೀವು ರೈಡರ್ಸ್ ಆಗಿದ್ರೆ ನೀವು ಬೇರೆ ಯಾವುದಾದ್ರು ಘನ ಹೆಲ್ಮೆಟ್ನ ಚೂಸ್ ಮಾಡಿ. ಲಕ್ಷ ಕೊಟ್ಟು ಇಲ್ಲ ಒಂದು 70-80 ಸಾವಿರ ಕೊಟ್ಟು ಗಾಡಿನ ತಗೊಂಡ್ರಿ, ಒಳ್ಳೊಳ್ಳೆ ಗಾಡಿ ತಗೊಂಡ್ರಿ. ದಯವಿಟ್ಟು ಆ ವೇಗ ಹೆಲ್ಮೆಟ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. AGV ಕಾಪಿ ಮಾಡಿ ಯಾಕಂದ್ರಲ್ಲ, ಆ ಹೆಲ್ಮೆಟ್ನಂತೂ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಅದೇ ಹೆಲ್ಮೆಟ್ ಇದು. ಇಲ್ಲೇ ಕಟ್ಟಾಯಿತು ಹೆಲ್ಮೆಟ್ಟು, ಇಲ್ಲೇ ಕಟ್ಟಾಯಿತು. ಸ್ಟ್ರಿಪ್ಪಲ್ಲ ಹಂಗೆ ಇತ್ತು, ತೊಂದರೆ ಇಲ್ಲ. ಬಟ್ ಇಲ್ಲೇ ಕಟ್ಟಾಗಿದೆ ಹೆಲ್ಮೆಟ್ಟು, ಇಲ್ಲೇ ಕಟ್ಟಾಗಿ ಹೊಡೆದೋಯ್ತು ಒಳಗೆ. ಡಾಟ್ ಸರ್ಟಿಫಿಕೇಟ್ ಇತ್ತು ಅದಕ್ಕೆ. ಬಟ್ ಆಲ್ಸೋ ಆ ಡಾಟ್ ಸರ್ಟಿಫಿಕೇಟ್ ಲೀಗಲ್ಲ ಇಲ್ಲೀಗಲ್ಲ ಅಂತ ಗೊತ್ತಿಲ್ಲ. ನಾವು ಅದನ್ನು ಚೆಕ್ ಮಾಡಿತ್ತು. ಅದು ಫುಲ್ ಡ್ಯಾಮೇಜ್ ಆಯಿತು ಹೆಲ್ಮೆಟ್. ಹೆಲ್ಮೆಟ್ ಹಾಕೊಂಡಂತೂ ನೀವು, ನಾನು ಹೇಳೋದಾರದು ಒಂದೇ, ನೀವು ಎಷ್ಟು ಬೈಕರ್ಸ್ ಇದ್ರಿ, ಈ ವಿಡಿಯೋನ ಯಾರೆಲ್ಲ ಬೈಕರ್ಸ್ ನೋಡ್ತಿದ್ರಿ, ದಯಮಾಡಿ ಪ್ಲೀಸ್ ಆ ಹೆಲ್ಮೆಟ್ನ ಅವಾಯ್ಡ್ ಮಾಡಿ. SMK ಇಲ್ಲ ಆಕ್ಸರೋ ಇಂಥ ಒಳ್ಳೊಳ್ಳೆ ಹೆಲ್ಮೆಟ್ ಇದೆ, ಬಜೆಟಲ್ಲೇ ಸಿಗುತ್ತೆ. ಆ ಹೆಲ್ಮೆಟ್ನ ಚೂಸ್ ಮಾಡಿ ಅಂತೇಳಿ ನಾನು ನಿಮ್ಗೆ ಹೇಳ್ತೆ. ಮತ್ತು ರೈಡಿಂಗ್ ಗೇರ್ಸ್ ಇದೆಲ್ಲ ಇಲ್ಲದೆ ಗಾಡಿ ಓಡಿಸೋಕ್ಕೆ ಒಯ್ಬೇಡಿ. ಅದಕ್ಕೋಸ್ಕರ ನನಗೆ ಓಡಿಸೋಕೆ ಇದೆ. ನನಗೀಗ ಕೈ ನಗು ಶುರುವಾಗ್ತು ಗಾಡಿ ಓಡಿಸೋಕೆ ಹೇಳಿದ್ರೆ. ಅದಕ್ಕೋಸ್ಕರ ನಾನು ಗಿವ್ ಅಪ್ ಮಾಡ್ತಿದ್ದೆ. ಈ ಫೀಲ್ಡನ್ನೇ, ಮೋಟೋ ಲಾಗಿಂಗ್ ಫೀಲ್ಡನ್ನೇ ಇಲ್ಲಿಗೆ ಎಂಡ್ ಮಾಡ್ಕೊಂಡು ರೆಡಿ ಮಾಡಿದೆ. ಅದಕ್ಕೋಸ್ಕರ ನಾನು ಕ್ಯಾಮ್ರಾ, ರಾಕಿನ ಎಲ್ಲದನ್ನು ನನ್ನ ಕೈಯಲ್ಲಿ ಏನೇನು ಮೋಟೋ ಲಾಗಿಂಗ್ ಎಲ್ಲದನ್ನೂ ಸೇಲ್ ಮಾಡ್ತಿದ್ದೆ. ಯಾವುದೂ ಇಲ್ಲ. ಬಟ್ ಲಾಕ್ಸ್ನ ನಾನು ಸ್ಟಾಪ್ ಮಾಡೋದಿಲ್ಲ, ಲಾಕ್ಸ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೆ. ಬಟ್ ಈಗ ರಾಕಿನ ಕೊಡುವಂಥ ಟೈಮ್ ಬಂದಿತ್ತು. ಅದಕ್ಕೆ ಅದನ್ನು ನಿಮ್ಗೆಲ್ಲರಿಗೂ ಹೇಳುವ ಅನ್ಕೊಂಡು ಹೇಳಿ. ಯಾಕಂದರೆ ಹೇಳಿದ್ರೆ ನಂದು ಖಾಲಿ 450 ಫಾಲೋವರ್ಸ್ ಇದ್ದಿತ್ತು. ರಾಕಿ ಮೊದಲು ಲುಕ್ಕಲ್ಲಿ ಇಪ್ಪತ್ತೀಗ 450 ಫಾಲೋವರ್ಸ್ ಇತ್ತು ಇನ್ಸ್ಟಾಗ್ರಾಮಲ್ಲಿ. 450ರಿಂದ ನನಗೀಗ 7,500 ಏನೋ ಸಮಥಿಂಗ್ ಫಾಲೋವರ್ಸ್ ಇದ್ದರು. 7,500 ಅದು ಬಂದಿತ್ತಂದೇಳಿ ಹೇಳಿದ್ರೆ ನನ್ನಿಂದ ಅಲ್ಲ, ಅದು ರಾಕಿಯಿಂದನೇ ಅಷ್ಟು ಫಾಲೋವರ್ಸ್ ನನಗೆ ಬಂದಿರೋ ಅಂತೇಳಿ ಹೇಳ್ತೇನೆ ನಾನು. ಲಾಸ್ಟ್ ಈಗ ಕೊಡೋಕೆ ನಂಗೆ ಸಿಕ್ಕಾಪಟ್ಟಿ ಬೇಜಾರಾಗ್ತಿತ್ತು. ಅಂದರೆ ಮನಸ್ಸೇ ಇಲ್ಲ ನಂಗೆ ಕೊಡೋಕೆ. ಮನಸ್ಸು ಇಲ್ದಿದ್ದ ಮನಸ್ಸಿನ ಕೊಡ್ತಿದ್ದೆ. 2 ವರ್ಷ 1 ತಿಂಗಳೇನೋ ಆಯ್ತು ನನ್ನ ಹತ್ರ. 2 ವರ್ಷ ಕರೆಕ್ಟ್ 2 ವರ್ಷ 1 ತಿಂಗಳು ಆಯಿತು ನಾನು ತಗೊಂಡು ರಾಕಿನ. ಸಿಕ್ಕಾಪಟ್ಟಿ ಖರ್ಚು ಮಾಡಿದೆ, ತೋರಿಸ್ತೇವೆ ನಿಮಿಷ. ಭಯಂಕರ ಖರ್ಚು ಮಾಡಿದೆ. ಖಾಲಿ ಔಟ್ಲುಕ್ಕಿಗೆ ನಾನು 50,000 ಎಕ್ಸ್ಟ್ರಾ ಖರ್ಚು ಮಾಡಿದೆ ಆಯಿತು. ಫೇರಿಂಗ್ಸು ಇದೆಲ್ಲ ಎಕ್ಸ್ಟ್ರಾ ಫೇರಿಂಗ್ಸ್, X2 ಕಿಟ್ಟು, ಅದಕ್ಕೆ ಮತ್ತು ಅದ್ರ ಮೇಲೆ ಗ್ರಾಫಿಕ್ಸಿಗೆ ಒಂದು 7-8 ಸಾವಿರ. ಗ್ರಾಫಿಕ್ಸಿಗೆ ಖರ್ಚು ಏನೂ ಇಲ್ಲ. ರಾಕಿಂಗ್ ತಗೊಂಬರಿಗೆ ಏನೂ ಖರ್ಚಿಲ್ಲ. ಅವ್ರಿಗೆ ನಾನು ಹೇಳಿಬಿಟ್ಟಿದ್ದೆ 2 ಟೈರ್ ಬಿಟ್ಟರೆ ಮತ್ತೆ ಏನೂ ಖರ್ಚಿಲ್ಲ ನಿಮಗೆ, ಟೈರ್ ಐಕನ್ ಕಷ್ಟ ಅಂದ್ಕೊಂಡು. ಫುಲ್ಲು ಲೋಡ್ ಮಾಡಿ ಗಾಡಿನ ಮಾಡಿಫೈ ಮಾಡಿ ಲೋಡ್ ಮಾಡಿ ಈಗ ಕೊಡುವುದಂದರೆ ಸಿಕ್ಕಾಪಟ್ಟಿ ಬೇಜಾರಾಗ್ತಿತ್ತು ನನಗೆ. ನಂದು ಮತ್ತು ರಾಕಿಂಗ್ ಮಧ್ಯದಾಗೆ ತುಂಬ ಫೀಲಿಂಗ್ಸ್ ಇತ್ತು, ಏನೋ ಮೆಮೊರೀಸ್ ಇತ್ತು ಈ ಗಾಡಿ ಮೇಲೆ. ವ್ಯೂ ಇನ್ಮೇಲೆ ಸಿಕ್ಕುವುದಿಲ್ಲ ಅಂದ್ಕೊಂಡು ಹೇಳಿ ಸಿಕ್ಕಾಪಟ್ಟಿ ಬೇಜಾರು. ತಗೋಬೇಕಿಲ್ಲ, ಖರ್ಚು ಮಾಡೋದಂದ್ರೂ ಸ್ವಲ್ಪ ಅಲ್ಲ, ಕಣ್ಣಾಗೆ ನೀರು ಬರ್ತತ್ತೆ ಕೊಡುವತ್ತಿಗೆ. ನಾಳೆಗೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತೆ ಅಂದೇಳಿ ಹೇಳಿರ ಅವರು. 2-3 ದಿನ ಆಯಿತು ಅವರೇ ತಗೊಂಡೋತೆ ಅಂದೇಳಿ ಹೇಳ್ತಿದ್ದೀರ. ಆದರೆ ನನಗೆ ಬೇರೆ ಗಾಡಿ ಇಲ್ಲ ಆಯಿತು, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಗಾಡಿ ಯಾವ್ದು ಅನ್ಕೊಂಡು ನೀವು ಕೇಳಬೇಕು ಸಾಕು, ಅನ್ಕೊಂಡಿಪ್ಪು ಸಾಕು. ನೆಕ್ಸ್ಟ್ ನಾನು ಯಾವುದು ಸ್ಪೋರ್ಟ್ಸ್ ಬೈಕಿಗೆ ಹೋಗ್ತಿಲ್ಲ. ನಾರ್ಮಲಿ ಯಾವ್ದಾದ್ರು ಒಂದು ಬೈಕ್ ತಗೊಂಡು ಅದನ್ನು ಯೂಸ್ ಮಾಡೋಕೆ ಇಷ್ಟಪಡ್ತಿದ್ದೆ. ಏನಕ್ಕಂದೇಳಿ ಹೇಳಿದ್ರೆ ಸುಮಾರು ಜನ ನನಗೆ ಫ್ಯಾಮಿಲಿಯಲ್ಲಿ ಹೇಳಿದಾಗ ಇಲ್ಲ ಫ್ರೆಂಡ್ಸೇ ಹೇಳಿದಾಗ ಗಾಡಿನ ಕೊಡ್ತೀಯಾ ಇಲ್ಲ ಸೇಲ್ ಮಾಡ್ತೀಯಾ, ಇನ್ನೂ ಒಳ್ಳೆ ಗಾಡಿ ತಗೊಳಕ್ಕಲ್ಲ ಅಂದೇಳಿ ಹೇಳ್ದೊತ್ತಿಗೆ ನಾನು ಕೊಡೋಕೆ ಒಪ್ಪೋದಿಲ್ಲ ಆಯಿತು. ಅಂತಕಂದ್ರೆ ಹೇಳಿದ್ರೆ ಅಷ್ಟು ನನಗೆ ಗಾಡಿ ಹುಮ್ಮಸ್ಸು ಇತ್ತು, ಗಾಡಿ ಓಡಿಸ್ಕೊಂಡು ಹೇಳಿ ಇಂಟ್ರೆಸ್ಟ್ ಇತ್ತು. ಈಗ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಒಂಥರ ಹೆದರಿಕೆ ಸ್ಟಾರ್ಟ್ ಆಯ್ತು, ಭಯ ಸ್ಟಾರ್ಟ್ ಆಯಿತು ನನಗೆ ಗಾಡಿ ಓಡಿಸೋಕ್ಕೆ. ನಾನು ಓಪನಾಗಿ ಹೇಳ್ತೆ, ಭಯ ಸ್ಟಾರ್ಟ್ ಆಯ್ತು ನನಗೆ ಒಂಥರ. ಅದಕ್ಕೆ 2 ವೀಲರ್ ಓಡಿಸೋಕ್ಕೆ ಸಿಕ್ಕಾಪಟ್ಟಿ ಭಯ ಪಡ್ತಿದ್ದೆ ನಾನು. ಇಷ್ಟೇ ಮತ್ತೆಂತಲ್ಲ, ಇದು ನಿಮ್ಗೆ ಹೇಳ್ಕಿದ್ದಿತ್ತು. ಮುಂದೆ ನೀವು ಗಾಡಿ ಓಡಿಸೋದಿಗೂ ಅಷ್ಟೇ ತುಂಬ ಕೇರ್ಫುಲ್ಲಿಂದ ಗಾಡಿ ಓಡಿಸಿ. ರೈಡಿಂಗ್ ಗ್ಲೌಸು, ಜಾಕೆಟು, ಹೆಲ್ಮೆಟ್ ಎಲ್ಲ ಹಾಕೊಂಡೆ ಓಡಿಸಿ. ಹೇಳಿನಲ್ಲ ಘನ ಹೆಲ್ಮೆಟ್ ಕಂಡು ಹಾಕಣಿ, ಯಾವ್ಯಾವುದು ತುಕಾಲಿ ಹೆಲ್ಮೆಟ್ನೆಲ್ಲ ಯೂಸ್ ಮಾಡಬೇಡಿ. ನಾನು ಇದೇ ಯಾವ ಬ್ರ್ಯಾಂಡಿಗೆ ಅಂದ್ಕೊಂಡು ಹೇಳ್ತಾ ಇಲ್ಲ, ಬಟ್ ನನ್ನ ಫ್ರೆಂಡಿನ ಜೀವ ಹೋಯಿತು. ನಿಮ್ಗೆ ಯಾರಿಗೂ ಹಿಂಗೆ ಆಗ ಅಂದ್ಕೊಂಡು ಹೇಳಿ ನಾನು ಹಂಗೆ ಹೇಳ್ತಿದ್ದೆ. ಸೇಫಾಗಿ ಗಾಡಿ ಓಡಿಸಿ. ಮುಂದಿನ ದಿನಗಳಲ್ಲಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೆ, ಬಟ್ ಈ ಫೀಲ್ಡಲ್ಲಿ ನಾನು ಇರೋದಿಲ್ಲ, ಬೇರೆ ಥರನೇ ನಾನು ಲಾಗ್ನ ನಿಮಗೆ ಕಂಟಿನ್ಯೂ ಮಾಡ್ತೆ. ಹೀಗೆ ರಾಕಿನ ತುಂಬ ಜನ ಮಿಸ್ ಮಾಡ್ಕೊತಿದ್ರಿ, ಎಲ್ಲರೂ ನನಗೆ ಗೊತ್ತಿತ್ತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೆ. ನೀವೇನಾದ್ರು ನನ್ನ ಚಾನಲ್ಲಿಗೆ ಹೊಸಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಕಪ್ಪಾಯಿತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೆ. ಇನ್ಮೇಲೆ ಬೇಗ ಲಾಗ್ಸ್ ಆಗ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.